ನಮಸ್ಕಾರ, ಸ್ಮಾರ್ಟ್ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗೆ ಗಮನ ಹರಿಸೋಣ. ಇಂದು ಹರಿಹರ ನಗರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರು ಹರಿಹರ ತಾಲೂಕಿನ ಮಾಜಿ ಶಾಸಕರಾದ ಎಸ್ ರಾಮಪ್ಪನವರ ನಿವಾಸಕ್ಕೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ರಾಜಕೀಯ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು. ರಾಜಕೀಯ ಬೆಳವಣಿಗೆಗಳು ಹಾಗೂ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕುರಿತು ಪರಸ್ಪರ ಚರ್ಚೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ನಗರದ ಅಭಿವೃದ್ಧಿಯ ಬಗ್ಗೆ ಹಾಗೂ ಮುಂದಿನ ರಾಜಕೀಯಗಳ ಬಗ್ಗೆ ಪರಸ್ಪರ ಚರ್ಚೆ ಮಾಡಲಾಯಿತು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ಎಲ್ರಿಗೂ ನಮಸ್ಕಾರ. ಇವತ್ತು ಹರಿಹರಕ್ಕೆ ಮಾಜಿ ಮುಖ್ಯಮಂತ್ರಿಗಳ ಪುತ್ರರಾದಂತಹ ಯತೀಂದ್ರ ಸಿದ್ದರಾಮಯ್ಯ ಅವರು ಆಗಮಿಸಿದ್ರು. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಎಸ್ ರಾಮಪ್ಪ ಅವರು, ಮಾಜಿ ಶಾಸಕರಾದಂತಹ ಎಸ್ ರಾಮಪ್ಪ ಅವರ ಮನೆಯ ಅಂಗಳದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೋಸ್ಕರ ಬೆಳಗ್ಗೆಯಿಂದ ಕಾದು ನಿಂತಿದ್ರು. ಅವ್ರನ್ನ ಬಂದಿದ್ದ ತಕ್ಷಣ ಪ್ರೀತಿಯಿಂದ ಎಲ್ಲ ಕಾರ್ಯಕರ್ತರು ಬರಮಾಡಿಕೊಂಡು ಅವರಿಗೆ ಒಂದು ಮನವಿಯನ್ನ ಇಟ್ಟಿದ್ವಿ. ನಾವೆಲ್ಲ ಕಾರ್ಯಕರ್ತರು ಸೇರ್ಕೊಂಡು ಒಂದು ಮನವಿ ಇಟ್ಟಿದ್ವಿ. ಏನಪ್ಪಾ ಅಂತಂದ್ರೆ, 40 ವರ್ಷಗಳ ಕಾಲ ಅವರು ಕಾಂಗ್ರೆಸ್ ಕಟ್ಟಾಳುವಾಗಿ ದುಡಿತಾ ಬಂದಿದ್ದಾರೆ ನಮ್ಮ ಎಸ್ ರಾಮಪ್ಪ ಸರ್ ಅವರು. ಅವರಿಗೆ ಈ ಬಾರಿ ಒಂದು ನಿಗಮ ಮಂಡಳಿಯಲ್ಲಿ ಯಾವ್ದಾದ್ರು ಒಂದು ಸ್ಥಾನವನ್ನ ಅವ್ರು ಕಲ್ಪಿಸ್ಕೊಡ್ಬೇಕಾಗಿ ನಮ್ಮೆಲ್ಲ ಅಭಿಮಾನಿಗಳ ಪರವಾಗಿ ನಾವೆಲ್ಲರೂ ಕೇಳ್ಕೊಂಡ್ವಿ ಇವತ್ತು ಯತೀಂದ್ರ ಸರ್ ಹತ್ರ. ಜೊತೆಗೆ ಅವ್ರ ಜೊತೆಗೆ ಸಾವಿರಾರು ಕಾರ್ಯಕರ್ತರು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇದು ನಮಗೆ ಕೊಡುವಂತಹ ನ್ಯಾಯ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಕಳೆದ ಬಾರಿ ಅವರಿಗೆ ಟಿಕೆಟ್ ಅಲ್ಲಿ ಅನ್ಯಾಯ ಆಗಿದೆ. ಆದರೆ ಅದನ್ನ ಸರಿದೂಗಿಸುವಂತ ಕೆಲಸ ಈಗ ಆಗಲ್ಲ. ಆದ್ರೆ ಅವರಿಗೆ ಒಂದು ಪ್ರೀತಿಯಿಂದ ನಮ್ಮೆಲ್ಲ ಕಾರ್ಯಕರ್ತರ ಒತ್ತಾಯದಿಂದ ನಿಗಮ ಮಂಡಳಿಯಲ್ಲಿ ಯಾವ್ದಾದ್ರು ಒಂದು ಸ್ಥಾನವನ್ನ ಕೂಡಲೇ ಮಾಡಿಕೊಡ್ಬೇಕು ನಮ್ಮ DK ಸಾಹೇಬ್ರವರ ನೇತೃತ್ವದಲ್ಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂತಾನೆ. ಮತ್ತೊಮ್ಮೆ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಆಡಳಿತವನ್ನ ನಾವ್ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಅಂತಹ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇ ನಿಷ್ಠೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ವಿ. ಈ ವಿಡಿಯೋ ಮುಖಾಂತರ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ವಿ, ನಮ್ಮ ಶಾಸಕರಾದಂತಹ ಎಸ್ ರಾಮಪ್ಪ ಅವರಿಗೆ ನಿಗಮ ಮಂಡಳಿಯ ಸ್ಥಾನವನ್ನ ಕೊಡ್ಲೇಬೇಕಾಗಿ ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಈ ಮುಖಾಂತರ. ದಾವಣಗೆರೆ ನಗರ ಪಾಲಿಕೆ ಮತ್ತೆ ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರ, ಈ ಎರಡೂ ಇಲಾಖೆಗಳ ಒಂದು ಪ್ರಗತಿ ಪರಿಶೀಲನೆ ಸಭೆ ಅಂತ ಹೇಳಿ ಇವತ್ತು ದಾವಣಗೆರೆ ಮತ್ತೆ ಹರಿಹರಕ್ಕೆ ಬಂದಿದ್ದೆ. ಸೊ ಎರಡೂ ಇಲಾಖೆಗಳ ಪ್ರಗತಿ ಪರಿಶೀಲನೆ ಮುಗಿಸಿ ಕೆಲವು ಕಾಮಗಾರಿಗಳ ಪರಿಶೀಲನೆನೂ ಕೂಡ ಮಾಡಿ ಸ್ವತಃ ಸ್ಥಳಕ್ಕೆ ಭೇಟಿ ನೀಡಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಸೊ ವಾಪಸ್ ಬೆಂಗಳೂರು ಹುಟ್ಟಿದ್ದೆ. ಸೊ ನಮ್ಮ ಮುಖಂಡರಾದಂತಹ ರಾಮಪ್ಪ ಅವರು ಹರಿಹರಕ್ಕೂ ಬಂದು ಅವ್ರ ಮನೆಗೆ ಬರಬೇಕು ಅಂತ ಕೇಳಿದ್ರು. ಸೊ ಹಾಗಾಗಿ ರಾಮಪ್ಪ ಅವರು ನಮ್ಮ ಪಕ್ಷದ ಮುಖಂಡರು ಮೊದಲಿಂದ ನನಗೆ ಪರಿಚಯ ಇದ್ದವರು. ಸೊ ಹಾಗಾಗಿ ಅವ್ರು ಕರೆದಾಗ ಬರಬೇಕು ಅಂತ ಹೇಳಿ ಅವ್ರ ಮನೆಗೆ ಬಂದ್ರು. ಸರ್, ಹರಿಹರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪ್ರತಿ ವರ್ಷ ಉಂಟಾಗ್ತಾ ಇದೆ. ಇದ್ರ ಬಗ್ಗೆ ನಿಮಗೆ ಗಮನದಲ್ಲಿ ಇದೆಯಾ ಅಥವಾ ಏನಾದ್ರು ಮುಂದೆ? ಇವತ್ತು ನಾನು ದಾವಣಗೆರೆ ನಗರ ಪಾಲಿಕೆದು ಮಾತ್ರ ತೆಗೆದುಕೊಂಡಿದ್ದೆ. ಹರಿಹರದಲ್ಲೂ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ. ಬಟ್ ಆದ್ರೂ ಕೂಡ ಇಲ್ಲಿ ಮುಖ್ಯವಾಗಿ ತುಂಗಭದ್ರಾ ಡ್ಯಾಮ್ ಮತ್ತೆ ಕೆಲವು ಕೆರೆಗಳಿಂದ ಇಲ್ಲಿಗೆ ನೀರು ಬರುತ್ತೆ. ಸೊ ಹಾಗಾಗಿ ಅಧಿಕಾರಿಗಳು ಕೊಟ್ಟ ಮಾಹಿತಿ ಪ್ರಕಾರ ಇನ್ನು 2 ತಿಂಗಳ ತನಕ ನೀರಿನ ಸಮಸ್ಯೆ ಇರಲ್ಲ ಅಂತ ಹೇಳಿ. ನಗರಕ್ಕೆ ನೀರು ಬಂದರೂ ಕೂಡ ಮನೆಗಳಿಗೆ ತಲುಪಿಸ್ಬೇಕಾದಂತ ಅಗತ್ಯ ಇರುತ್ತೆ. ಒಂದೊಂದ್ಸರಿ ಪೈಪ್ ಲೈನ್ ಸರಿ ಇರೋದಿಲ್ಲ, ಮತ್ತೆ ಟ್ಯಾಂಕ್ಗಳಾಗಿರಲ್ಲ. ಸೊ ಈ ತರ ಕಾಮಗಾರಿಗಳಾಗಿಲ್ದೇ ಇರೋದ್ರಿಂದ ಒಂದೊಂದ್ಸರಿ ನೀರಿನ ಸಮಸ್ಯೆ ಉದ್ಭವ ಆಗುತ್ತೆ. ಅದನ್ನೆಲ್ಲ ಸರಿಪಡಿಸ್ಬೇಕು ಅಂತ ಕೂಡ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಸೊ ಏನೇನು ಕಾಮಗಾರಿಗಳು ಬಾಕಿ ಇದೆ ಅದೆಲ್ಲ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತೆ ಹರಿಹರ ನಗರಸಭೆ ಕಟ್ಟಡ ಮಂದಗತಿಯಲ್ಲಿ ಸಾಗ್ತಾ ಇದೆ. ಹರಿಹರ ನಗರಸಭೆ ಕಟ್ಟಡ ಮಂದಗತಿಯಲ್ಲಿ ಸಾಗ್ತಾ ಇದೆ. ಇದರಿಂದ ಸಾರ್ವಜನಿಕರಿಗೆ ಕೆಲಸ ಆಗ್ತಾ ಇಲ್ಲ, ತೀವ್ರ ತೊಂದರೆ ಉಂಟಾಗ್ತಾ ಇದೆ. ಅದ್ರ ಬಗ್ಗೆ ನೀವು ನಾ ಹೇಳಿದಾಗೆ ಹರಿಹರ ನಗರಸಭೆ ನಾನು ಮೀಟಿಂಗ್ ತೆಗೆದುಕೊಂಡಿರ್ಲಿಲ್ಲ, ಬಟ್ ಈಗ ನನ್ನ ಗಮನಕ್ಕೆ ತಂದಿದ್ದಾರೆ. ಮತ್ತೆ ನಮ್ಮ ಇಲ್ಲಿ ಹಿಂದೆ ಅಭ್ಯರ್ಥಿ ಆಗಿದ್ದವ್ರು ನಮ್ಮ ಪಕ್ಷದಿಂದ ಶ್ರೀನಿವಾಸ್ ಅವರು ಕೂಡ ಹರಿಹರ ನಗರದಲ್ಲಿ ಇನ್ನೂ ಒಂದಷ್ಟು ಕಾಮಗಾರಿಗಳಾಗಬೇಕು, ಅದಕ್ಕೆ ಅಂತ ಹೇಳಿ ಅನುದಾನ ಕೊಡಬೇಕು ಅಂತ ಹೇಳಿ ಮನವಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಸಮಸ್ಯೆಗಳನ್ನ ತಿಳ್ಕೊಂಡು ಹರಿಹರದಲ್ಲಿ ಏನಿದೆ ಅದನ್ನೆಲ್ಲ ಒಂದೊಂದಾಗಿ ಹಂತವಾಗಿ ಅದನ್ನ ಪರಿಹರಿಸ್ಕೊಡ್ತೇವೆ. ಜಿಲ್ಲೆಯಲ್ಲಿ ದಾವಣಗೆರೆ ಹೊರತು ಅಭಿವೃದ್ಧಿ ಆಗ್ತಾ ಇದೆ, ಹರಿಹರ ಅಭಿವೃದ್ಧಿ ಆಗ್ತಾ ಇಲ್ಲ. ಸೊ ಈಗ ಬಹಳ ವರ್ಷ ನೋಡಕತ್ತಾರ, ಬಟ್ ದಾವಣಗೆರೆ ಸಿಟಿ ಬೆಳ್ಕೊಂಡ್ ಹೋಗ್ತಾ ಇದೆ. ಹರಿಹರ ಹಂಗೆ ಯಾವ ತರ ಇದೆ ಹಂಗೆ ಹಿಂದ್ಗಡೆ ಹೋಗ್ತಾ ಇದೆ. ಸೊ ಅದು ತಾವು ಬಂದಿರೋದಕ್ಕೆ ಏನಾರ ಪ್ಲಾನ್ ಏನಾದ್ರು ರೆಡಿ ಮಾಡಿದೆ ಸರ್? ಈಗ ಹೇಳಿದ್ನಲ್ಲ, ನಾನಿವತ್ತು ಬರೀ ದಾವಣಗೆರೆ ನಗರ ಪಾಲಿಕೆ ಮಾತ್ರ ಇದು ಮಾಡ್ಕೊಂಡಿದ್ದು. ಆಮೇಲೆ ನಗರಾಭಿವೃದ್ಧಿ ಪ್ರಾಧಿಕಾರ ಹರಿಹರನು ಬರುತ್ತೆ. ಸೊ ಅವೆರಡರ ಮೀಟಿಂಗ್ ಮಾಡಿದ್ದು. ಆದ್ರೆ ಈಗಾಗಲೇ ನಮ್ಮ ಮುಖಂಡರು ಸಮಸ್ಯೆಗಳು ಏನಿದೆ ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ. ಉಳಿದಿರೋ 2 ವರ್ಷಗಳಲ್ಲಿ ಹರಿಹರದಲ್ಲೂ ಕೂಡ ಆ ಸಮಸ್ಯೆಗಳನ್ನು ಬಗೆಹರಿಸಿ ಇದನ್ನ ಅಭಿವೃದ್ಧಿಗೆ ಏನಾದರೂ ಅನುದಾನ ಕೊಟ್ಟು ಇದನ್ನು ಅಭಿವೃದ್ಧಿ ಮಾಡಿಸುವಂತ ಕೆಲಸ ಮಾಡಿ.
ಹರಿಹರಕ್ಕೆ ಒಂದು ಯೋಜನಾ ಪ್ರಾಧಿಕಾರ ಮಾಡಿದ್ರು. ಈಗ ಅಲ್ಲಲ್ಲ ಈಗ ಕುಡಿಯೋ ನೀರಿನ ಯೋಜನೆ ಬಗ್ಗೆ ಹೇಳಿದ್ರೆ ಇವರು ಈ ಕುಡಿಯೋ ಯೋಜನೆ ಏನಿದೆ ದಾವಣಗೆರೆಯವರು ಅಡ್ಡ ಇದು ಹಾಕೊಂಡಿದ್ದಾರೆ, ಬ್ಯಾರೇಜ್ ಕಟ್ಟಿ ನೀರ್ ಬರ್ತಾ ಇಲ್ಲ. ನಮ್ ಕವಲತ್ನಲ್ಲಿ ಇದೆ, ಆ ಕಡೆಗೆ ಅದ್ರ ಮುಂದೆ ಬ್ಯಾರೇಜ್ ಕಟ್ಟಿದ್ದಾರೆ. ಹಂಗಾಗಿ ನಮ್ಗೆ ಕುಡಿಯೋ ನೀರಿನ ಹೊಳೆ ನೀರಿದ್ದಿ, ನಮ್ಗೆ ತುಂಗಭದ್ರಾ ನೀರಿದ್ದಿ ಜಿಲ್ಲಾಧಿಕಾರಿಗಳ ಹತ್ರ ಬಗ್ಗೆ ಅದ್ರ ಬಗ್ಗೆ ಬ್ಯಾರೇಜ್ ಇಂದ ನಮ್ಗೆ ನೀವು ನೀರು ಮಾಡಿದ್ರೆ ಒಳ್ಳೆ ಸಮಸ್ಯೆ ಇಲ್ಲದೆ ಇರೋಂಗೆ ಇಲ್ಲೂ ಕೂಡ ಇನ್ ಡ್ಯಾಮ್ ಇಂದ ಅಥವಾ ಕೆರೆ ಇಲ್ಲ ಸರ್, ಅಲ್ಲೇ ಪಕ್ಕಕ್ಕೆ ಬರುತ್ತೆ. ಅದು ಬ್ಯಾರೇಜ್ ಇಂದ ನಮ್ಗೆ ನೀರು ತರಿಸುವಂತ ಕೆಲಸ ಮಾಡಿ. ಈಗ ನಮ್ದು ನೀರು ಒಯ್ದಾರೆ, ಎಲ್ಲ ದಾವಣಗೆರೆ ಪೂರ್ತಿ ನೀರು ಒಯ್ದಾರೆ. ನಮ್ಮ ಹೊಳಿ ದಂಡೆಗೆ ನಮ್ಮ ಹರಿಹರ ಇರೋದು, ಅಲ್ಲಿ ಜಾಕೋಲ್ ದಾವಣಗೆರೆ ಕಟ್ಟಿದ್ದಾರೆ. ಆ ಜಾಕೋಲಿಂದ ನಮ್ಮ ಜಾಕೋಲಿಗೆ ನೀರು ಸಪ್ಲೈ ಮಾಡಕ್ಕೆ ಅದೊಂದು ಪೈಪ್ ಲೈನ್ ತಂದಿದ್ದೀರಿ. ಜಿಲ್ಲಾಧಿಕಾರಿಗಳ ಹತ್ರ ಮಾತನಾಡಿ ನೀರ್ ಡೈವರ್ಟ್ ಆಗಿರೋಂಗ್ ಮಾಡ್ತಾರೆ. ಡೈವರ್ಟ್ ಮಾಡಿದ್ರೆ ನಮ್ಗೆ ನೀರು ಅನುಕೂಲ ಆಗ್ತದೆ. ಡೈವರ್ಟ್ ಮಾಡ್ಬೇಕು.